ಬೆಂಗಳೂರಿನಲ್ಲಿ ಟ್ರೇಡಿಂಗ್ ಆಪ್ ಹೆಸರಿನಲ್ಲಿ ವಂಚನೆ ಆರೋಪ ಕೇಳಿಬಂದಿದೆ. ಹೂಡಿಕೆದಾರರಿಗೆ ಗಾಳ ಹಾಕಿ ಲಕ್ಷ ಲಕ್ಷ ರೂಪಾಯಿ ದೋಖಾ ಮಾಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಗೋವಿಂದರಾಜನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸದ್ಯ ಬೆಂಗಳೂರಿನಲ್ಲಿ ಟ್ರೇಡಿಂಗ್ ಆಪ್ ಹೆಸರಿನಲ್ಲಿ ವಂಚನೆ ಪ್ರಕರಣ ಕೇಳಿಬಂದಿರುವಂತದ್ದು. ಹೂಡಿಕೆದಾರರಿಗೆ ಗಾಳ ಹಾಕಿ ಲಕ್ಷ ಲಕ್ಷ ರೂಪಾಯಿ ದೋಖಾ ಮಾಡಲಾಗಿದೆ. ಬೆಂಗಳೂರಿನ ಗೋವಿಂದರಾಜನಗರದಲ್ಲಿ ಈ ಘಟನೆ ನಡೆದಿರುವಂತದ್ದು. 3 ದಿನಗಳ ಹಿಂದಷ್ಟೇ ಆಫೀಸ್ ಅನ್ನು ಆರಂಭಿಸಲಾಗಿತ್ತು. ಒಂದಲ್ಲ 4 ಫೇಕ್ ಆಪ್ಗಳ ಮುಖಾಂತರ ಇಲ್ಲಿ ವಂಚನೆ ಆಗಿರುವಂತಹ ಪ್ರಕರಣ ದಾಖಲಾಗಿದೆ. 10 ಮಂದಿಗೆ ಲಕ್ಷಾಂತರ ರೂಪಾಯಿ ಮೋಸ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಸದ್ಯ ಆಕೆಯನ್ನ ಪ್ರಶ್ನೆ ಮಾಡಿದಂತಹ ಕನ್ನಡಿಗರ ಮೇಲೆ ಆರೋಪಿಗಳಿಂದ ಹಲ್ಲೆಯನ್ನು ಕೂಡ ಮಾಡಲಾಗಿದೆ. ಮಹಿಳೆ ಪ್ರಿಯಾಂಕಾ ದರ್ಪದ ವರ್ತನೆ ಈಗ ವಿಡಿಯೋ ವೈರಲ್ ಆಗಿರುವಂತದ್ದು. ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈ ಕುರಿತಂತೆ ದಾಖಲಾಗಿದೆ. ಕೊನೆಗೆ ಕನ್ನಡಿಗರ ಬಳಿ ಪ್ರಿಯಾಂಕಾ ಕ್ಷಮೆ ಕೇಳಿದ್ದಾರೆ. ನೋಡಿ, ಒಂದಂತರೂ ನಿಜ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ ಅನ್ನುವಂಥದ್ದು ಎಷ್ಟು ಅಕ್ಷರಶಃ ಸತ್ಯನೋ ಅದೇ ರೀತಿ ನಾವು ಕೂಡ ಒಂದು ಆ್ಯಪ್ ಮುಖಾಂತರ ಇನ್ವೆಸ್ಟ್ ಮಾಡ್ತೀವಿ, ಆ್ಯಪ್ ಮುಖಾಂತರ ಲಕ್ಷ ಲಕ್ಷ ದುಡ್ಡು ಬರುತ್ತೆ ಅಂತ ಅಂದರೆ ಅವೆಲ್ಲವನ್ನು ಕೂಡ 10 ಅಲ್ಲ 100 ಬಾರಿ ಯೋಚನೆ ಮಾಡಬೇಕು ಇನ್ವೆಸ್ಟ್ ಮಾಡುವ ಮುಂಚೆ. ಸದ್ಯ ಬೆಂಗಳೂರಿನಲ್ಲಿ ಟ್ರೇಡಿಂಗ್ ಆ್ಯಪ್ ಮಾಡೋದು, ನಾವು ಟ್ರೇಡಿಂಗ್ ಆ್ಯಪ್ ಮಾಡಿ ನಿಮಗೆ ಇಷ್ಟು ಲಕ್ಷ ಲಕ್ಷ ದುಡ್ಡು ಕೊಡ್ತೀವಿ, ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿ 10 ಲಕ್ಷ ದುಡ್ಡು ಕೊಡ್ತೀವಿ ಅನ್ನುವಂತಹ ಈ ಒಂದು ಫೇಕ್ ವ್ಯಕ್ತಿಗಳು, ಫೇಕ್ ಕಂಪನಿಗಳು ಈ ನಿನ್ನೆ ಮೊನ್ನೆಯಲ್ಲ, ಈ ಜಾಲ ಬಹಳ ವರ್ಷಗಳಿಂದ ಹುಟ್ಕೊಂಡಿದೆ. ಆದರೂ ಕೂಡ ಇಂಥ ಫೇಕ್ ಕಂಪನಿಗಳು ಹುಟ್ಕೊಂಡ್ರು, ಫೇಕ್ ವ್ಯಕ್ತಿಗಳಿದ್ರು, ನಂಬಿ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರಲ್ಲ ಅಂತಹ ದಡ್ರಿಗೆ ಏನು ಹೇಳಬೇಕು. ಸದ್ಯ ಈ ಹೂಡಿಕೆದಾರರಿಗೆ ಗಾಳ ಹಾಕಿ ಲಕ್ಷ ಲಕ್ಷ ದೋಖಾವನ್ನ ಪ್ರಿಯಾಂಕಾ ಅನ್ನುವಂತಹ ಮಹಿಳೆ ವಂಚಿಸಿರುವಂತದ್ದು. ಬೆಂಗಳೂರಿನ ಗೋವಿಂದರಾಜನಗರದಲ್ಲಿ ಈ ಘಟನೆ ನಡೆದಿದೆ. ನೋಡಿ, 3 ದಿನಗಳ ಹಿಂದಷ್ಟೇ ಅವರು ಆಫೀಸ್ ಅನ್ನ ಆರಂಭ ಮಾಡ್ತಾರೆ. ಒಂದಲ್ಲ 4 ಫೇಕ್ ಆಪ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಆ ಆಪ್ಗಳ ಮುಖಾಂತರ ಈಗ ವಂಚನೆ ಮಾಡಿರುವಂತದ್ದು. 10 ಮಂದಿಗೆ ಲಕ್ಷಾಂತರ ರೂಪಾಯಿ ಮೋಸ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಸೊ ಈ ಒಂದು ಮೋಸ ಹೋದಂತ ಸಂದರ್ಭದಲ್ಲಿ ಯಾರು ಪ್ರಶ್ನೆ ಮಾಡಕ್ ಹೋದ್ರಲ್ಲ ಕನ್ನಡಿಗರು, ಪ್ರಿಯಾಂಕಾ ಎಂಬ ಮಹಿಳೆಗೆ ಸದ್ಯ ಆರೋಪಿಗಳಿಂದ ಇವ್ರ ಮೇಲೆ ಹಲ್ಲೆಯನ್ನು ಕೂಡ ಮಾಡಲಾಗಿದೆ. ಸದ್ಯ ಈಗ ಮಹಿಳೆ ಪ್ರಿಯಾಂಕಾ ದರ್ಪದ ವರ್ತನೆ ವಿಡಿಯೋ ಇದೆಯಲ್ಲ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಕೊನೆಗೆ ಕನ್ನಡಿಗರ ಬಳಿ ಪ್ರಿಯಾಂಕಾ ಕ್ಷಮೆಯನ್ನು ಕೂಡ ಕೇಳಿದಾರಂತೆ. ಗೊತ್ತಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಕೆಲಸ ಮಾಡೋದು ತಪ್ಪು ಸರ್. ಬಚ್ಚಿಟ್ಕೊಂತೀರ ಬ್ಯಾಗ್ ಹಾಕೊಂಡು ಅಂತ ಬದುಕಬೇಕಾ ಸರ್? ಆ ಬದುಕಬೇಕಾಗಿಲ್ಲ. ಸುಮಾರು ಜನ ಇಲ್ಲಿ 4 ಜನ ನಮ್ಮ ಆಫೀಸ್ ಬಂದು ಕಂಪ್ಲೇಂಟ್ ಕೊಟ್ಟು ಹೋದ್ರು. ಇವ್ರ ಮೇಲೆ FIR ಆಗಿದೆ. ಇವ್ರ ಹೆಸರು ಅರ್ಜುನ್, ರಾಹುಲ್, 2 ಹೆಸರು ಇದೆ. ಇವ್ರು ಏನ್ ಮಾಡ್ತಾರೆ, ಟ್ರೇಡಿಂಗ್ ಅಂತ ಜನರ ಹತ್ರ ದುಡ್ಡು ಹಾಕಿಸ್ಕೊಂತಾರೆ. ಆ್ಯಪ್ ಫ್ರಾಡು, ಇವರು ಫ್ರಾಡು, ಫುಲ್ ಫ್ರಾಡ್ ಮಾಡಿ ಮೋಸ ಮಾಡ್ತಿದ್ರೆ. ಇವಾಗ ನೋಡೋ ವರ್ಕರ್ಸ್ ಇವಾಗ ಬಾಕ್ಲ ಒಳಗೆ ಬಚ್ಕೊಂಡಿದ್ರೆ ಬಾಕ್ಲು ತೆಗಿತಿದ್ರು. ನಿಮ್ ಯಾರಿಗೂ ಗೊತ್ತಿಲ್ಲ ಫ್ರಾಡ್ ನಡೀತಿದೆ, ಫ್ರಾಡ್ ಮಾಡ್ತಿದ್ವಿ ಅಂತ ಜನರಿಗೆ ಮಾಡೋದು ತಪ್ಪುತ್ತಾರೆ. ಒಬ್ಬರು ಕೆಲಸ ಮಾಡೋದು ಯಾರ ಹತ್ರ ಮಾತಾಡ್ತಾ ಇದೆಯಾ? ಯಾರ ಹತ್ರ ಮಾತಾಡ್ತಾ ಇದೆಯಾ?
ಯಾರಪ್ಪ ಮಾತಾಡ್ತಾ ಇದ್ಯಾ? ಏನ್ ನಾನು ಏನಕ್ಕೆ ಹಿಂದಿ ಮಾತಾಡ್ಲಿ? ಕನ್ನಡ, this is ಕರ್ನಾಟಕ. ಕನ್ನಡ ಮಾತ್ರ ಬರುತ್ತೆ ನನಗೆ, ಕನ್ನಡ ಮಾತ್ರ ಬರುತ್ತೆ ನನಗೆ. ಪೊಲೀಸ್ ಅವ್ರು ಫೋನ್ ಹಾಕಿ ಸರ್ ಹೇಳ್ತೇನೆ. ಕನ್ನಡ ಬಿಟ್ಟು Sorry for Kannada people. So next time I will not be use this kind of bad words for Kannada. So my intention is not hurting them because I know we are Indian. Karnataka Samik ಹೇಳ್ತೇನೆ. Kediten Jai Karnataka. Sorry for Kannada people. So next time I will not be use this kind of bad words for Kannada. So my intention is not hurting them because I know we are Indian. Karnataka Samik ಹೇಳ್ತೇನೆ. Kediten Jai Karnataka. Sorry for Kannada people. So next time I will not be use this kind of bad words for Kannada. So my intention is not hurting them because I know we are Indian. Karnataka Samik ಹೇಳ್ತೇನೆ.